ವಿಜಯಪುರ ಜಿಲ್ಲೆಯಲ್ಲಿ ಕೊಲೆ ಕೇಸೊಂದನ್ನು ಪೊಲೀಸರು 6 ತಿಂಗಳ ನಂತರ ಭೇದಿಸಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಈ ಕೇಸನ್ನು ಪೊಲೀಸರು ಭೇದಿಸಿರುವುದು. 6 ತಿಂಗಳ ಬಳಿಕ ಬ್ರೈನ್ ಮ್ಯಾಪಿಂಗ್ ನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಬಯಲಾಗಿದೆ. ಈ ಕೊಲೆಗೆ ಕಾರಣ ಒಂದು ಅಕ್ರಮ ಸಂಬಂಧ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ. ಸಿನಿಮೀಯ ರೀತಿಯಲ್ಲಿ ಹಂತಕರನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಮೇ 31ನೇ ತಾರೀಕು ಮಹಿಳೆಯೊಬ್ಬರದ್ದು ಕೊಲೆಯಾಗಿತ್ತು. ಕೆಳಸ್ದಾಳು ಮಹದೇವಪ್ಪ ಕೊಲೆಯಾಗಿತ್ತು. ಮಲ್ಲಪ್ಪ ಗೌಡ್ತಿ ಮತ್ತು ಮಹದೇವಪ್ಪ ಹರಿಜನ್ ಮಧ್ಯೆ ಅಕ್ರಮ ಸಂಬಂಧ ಇತ್ತು. ಜಮೀನಲ್ಲಿ ಮಗನ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ರು ಇಬ್ಬರು ಕೂಡ. ಅದೇ ದಿನ ಮಹದೇವಪ್ಪನನ್ನ ಜಮೀನಿನ ಒಡತಿಯ ಮಗ ಕೊಲೆ ಮಾಡಿದ್ದ. ಶವವನ್ನು ಜಮೀನಿನ ಮುಳ್ಳಿನಲ್ಲಿ ಬಿಸಾಡಿದ್ದ. ಸಂಶಯ ಬಾರದಂತೆ ಸಾಕ್ಷ್ಯನಾಶವೂ ಕೂಡ ಆಗಿತ್ತು. ಎವಿಡೆನ್ಸ್ ಸಿಗದಂತೆ ಪ್ರಯತ್ನಗಳಾಗಿತ್ತು. ಬ್ರೈನ್ ಮ್ಯಾಪಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಈ ಕೊಲೆಯ ರಹಸ್ಯ ಬಯಲಾಗಿದೆ. 6 ತಿಂಗಳ ನಂತರ ಕೊಲೆಯ ರಹಸ್ಯವನ್ನು ಪೊಲೀಸರು ಬಯಲು ಮಾಡಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ಮತ್ತು ಪಾಲಿಗ್ರಫಿ ಮೂಲಕ ಕೊಲೆ ಪ್ರಕರಣ ಬಯಲಾಗಿರೋದು. ಸದ್ಯ ಆರೋಪಿ ಅಪ್ಪುಗೌಡ, ಆತನಿಗೆ ಸಾಥ್ ಕೊಟ್ಟಂತ ಮಲ್ಲಮ್ಮ, ತಂದೆ ಸಿದ್ದನಗೌಡ ಅರೆಸ್ಟ್ ಆಗಿದ್ದಾರೆ. ಈ ಕೊಲೆಗೆ ಕಾರಣ ಆಗಿದ್ದೊಂದು ಅಕ್ರಮ ಸಂಬಂಧ. ತಾಯಿಗೆ ಇದ್ದಂಥ ಅಕ್ರಮ ಸಂಬಂಧ, ಅದನ್ನು ಮಗ ರೆಡ್ ಹ್ಯಾಂಡ್ ಆಗಿ ನೋಡ್ತಾನೆ. ತಾಯಿ ಯಾರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ಲು ಆತನನ್ನು ಕೊಲೆ ಮಾಡ್ತಾನೆ. ಆ ನಂತರ ಸಾಕ್ಷ್ಯನಾಶ ಎಲ್ಲ ಮಾಡ್ತಾರೆ. ಕೇಸು ಪತ್ತೆಯಾಗಿರಲ್ಲ. 6 ತಿಂಗಳ ನಂತರ ಬ್ರೈನ್ ಮ್ಯಾಪಿಂಗ್ ರಿಪೋರ್ಟ್ ಬಂದಾಗ ಕೊಲೆ ಮಾಡಿದ್ಯಾರು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಅವ್ರ ಬಳಿ ದುಡಿತಿದ್ದ. ಮತ್ತು ಆಕಳ ಹಿಂಡ್ಕೊಂಬಂದು ದಿನ ಮನೆಗೆ ಬೆಳಗ್ಗೆ ಹಾಲು ತಂದು ಕೊಡವ, ಮತ್ತು ಕಸ ಹೊಡೆದು ಎಲ್ಲ ಮಾಡಿ ಹಾಲು ತಂದು ಕೊಟ್ಟು ಎಲ್ಲ ಕೆಲಸ ದುಡಿತಿದ್ದೀನಿ ರೀ. ಮುಂದೆ ಯಾವತ್ತು ಏನು ನಾಪತ್ತೆ ಆದ್ರು? ಅವರು ಮೇ 31ಕ್ಕೆ ರೀ, ಶನಿವಾರ ದಿವಸ ರೀ, ಮೇ 31 ಶನಿವಾರ. ಮತ್ತು ನಮ್ಮ ಅಣ್ಣನ ಮಗ ಕೇಳಕ್ಕೆ ಹೋಗ್ಯಾನ. ಇಲ್ಲಪ್ಪ ಬಂದೇ ಇಲ್ಲ, ಅವ ಲಚ್ಚಣಕ್ಕೆ ಹೋಗ್ಯಾನ ನೋಡು, ಲಚ್ಚಣಕ್ಕೆ ಹೋಗಿರ್ಬೋದು. ಮತ್ತು ಅದು ಶರ್ಟನೇ ಮತ್ತು ಹಾಯ್ಕೊಂಡಿಲ್ಲ ರೀ, ಮತ್ತು ಚಾಟಿ ಮೇಲೆ ಮತ್ತು ದೋತ್ರ ಮತ್ತು ಇದ್ರ ಮೇಲೆ ಹೋಗ್ಯಾನವ. ಟೈವಲ್ ಒಂದದ ಹೋಗಿಲ್ಲ. ಅಲ್ಲಿ ಒಂದು ಅಂಗಿ ಇರ್ತಿತ್ತಪ್ಪ ಸದಾ ಅಂತ ಹೇಳಿಕೆ ಗೌಡ್ತೇರಂದರು. ಬರೀ ಮಾತಿಗೆ ಒಮ್ಮೆ ದಿಕ್ ತೆಪ್ಸಂತ ಬದಲಾವಣೆ ಮಾತಾಡಿದ್ರಿ ಗೌಡ್ತೇರು ಮತ್ತು ಅಪ್ಪ ಸಾಬ್ ಗೌಡ್ರು ಮತ್ತು ಸಿದ್ದನಗೌಡ್ರು. ಇವರೆಲ್ಲ ದಿಕ್ ತೆಪ್ಸಂಥದ್ದು ಮಾಡಿ ಪ್ರಿಪ್ಲಾನಿಂಗ್ ಮಾಡಿಕೊಂಡು ಒಂದು ಮುಂದೆ ರೀ ಇದು ಈಗ ಮಾಡಿಕೊಂಡು ಹೊಲದ ದಶಿಲೇವು ಮತ್ತು ಯಾವ್ದ್ರ ದಶಿಲೇವು ಗೊತ್ತಿಲ್ಲ. ದಿನಾಂಕ 3/6/2025 ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬನಹಟ್ಟಿ PA ಗ್ರಾಮದ ಒಂದು ಹೊಲದಲ್ಲಿ ಒಂದು ಬಾಡಿ ಸಿಗುತ್ತೆ. ಅದು ಕೊಳೆತ ಒಂದು ಡಿಕಾಂಪೋಸ್ಡ್ ಆದಂತಹ ಸ್ಥಿತಿಯಲ್ಲಿ ದೊರಕಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಹರಿಜನ್ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಇಲ್ಲೇ ಸಿಂದಗಿ ಹೋಗಿ ಆ್ಯಸ್ ಇಟ್ ಈಸ್ ತನ್ನ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾನೆ. ಅದೇ ರೀತಿ ಮಲ್ಲಮ್ಮ ಮತ್ತು ಸಿದ್ದನಗೌಡ ಗಂಗರೆಡ್ಡಿ ಅವರು ಕೂಡ ಮಗನ ನಿರ್ದೇಶನದಂತೆ ಯಾವುದೇ ರೀತಿಯಾದಂಥ ಸೀನ್ ಆಫ್ ಕ್ರೈಮನ್ನು ಡಿಸ್ಟರ್ಬ್ ಮಾಡೋದಾಗಲಿ ಅಥವಾ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.